ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನದ 10 ಪ್ರಶ್ನೋತ್ತರಗಳು. ಈಗಾಗಲೇ ನಾವು 140 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡಿದ್ದೀವಿ ಪಾರ್ಟ್ 2ನಲ್ಲಿ. ಆ್ಯಂಡ್ ಪಾರ್ಟ್ 1ನಲ್ಲಿ ನೀವು ಗಮನಿಸ್ಕೊತೀರಿ 500 ಕ್ವಶನ್ಸ್ಗಳ ಒಂದು ಕಂಪ್ಲೀಟ್ ಆದಂತಹ PDF-ಅನ್ನು ಟೆಲಿಗ್ರಾಮಲ್ಲಿ ಕಾಣ್ತೀರಿ. ಹಾಗಾದರೆ ಇವತ್ತಿನ ಕ್ಲಾಸ್ನ 10 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬರೋಣ. ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಕೂಡ ಪ್ಲೀಸ್ ಕ್ಲಾಸ್ಗೆ ಲೈಕ್ ಮಾಡಿ, ಇಷ್ಟ ಅಂತಂದರೆ. ಇಲ್ಲ ಅಂತಂದರೆ ನೀವು ಡಿಸ್ಲೈಕ್ ಕೂಡ ಮಾಡಬಹುದು, ಅದು ನಿಮ್ಮ ಇಷ್ಟ. ಸೊ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ಆ್ಯಂಡ್ ಕ್ಲಾಸನ್ನು ಶುರು ಮಾಡೋಣ ಸ್ನೇಹಿತರೆ. ಇವತ್ತಿನ ಮೊದಲ ಪ್ರಶ್ನೆ 141ನೇ ಪ್ರಶ್ನೆ, ರೇಖಾಗಣಿತದ ಪಿತಾಮಹ ಯಾರು ಅಂತಕ್ಕಂಥದ್ದು. ನಿಮಗೆ ಕೆಲವೊಂದಷ್ಟು ಸೆಕೆಂಡ್ಗಳ ಟೈಮ್ ಇರುತ್ತೆ. ನೀವು ಬೇಕು ಅಂತಂದರೆ, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ಕಾಮೆಂಟ್ ಸೆಕ್ಷನ್ಗೆ ಹೋಗಿ ನಿಮ್ಮ ಆನ್ಸರನ್ನು ಅಲ್ಲಿ ಬರೆದು ತಿಳಿಸ್ಬೋದು. ಇಲ್ಲ ಅಂತಂದರೆ ಕ್ಲಾಸನ್ನು ಪೂರ್ತಿಯಾಗಿ ಹಾಗೆಯೇ ವಾಚ್ ಕೂಡ ಮಾಡಬಹುದು. ಹಾಗಾದರೆ ರೇಖಾಗಣಿತದ ಪಿತಾಮಹ ಎಂದು ಯಾರನ್ನು ಕರಿತೀವಿ? ಉತ್ತರ ನೋಡೋಣ. ಯುಕ್ಲಿಡ್. ರೇಖಾಗಣಿತದ ಪಿತಾಮಹ ಯುಕ್ಲಿಡ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್ 142ನೇ ಪ್ರಶ್ನೆ, ವಿಶ್ವ ಮಣ್ಣಿನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ವಿಶ್ವ ಮಣ್ಣಿನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಹಾಗಾದರೆ ಉತ್ತರ ಯಾವುದು? ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಮುಂದಿನ ಪ್ರಶ್ನೆ ಸ್ನೇಹಿತರೆ, 143ನೇ ಪ್ರಶ್ನೆ, 1951ರಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟ ನಡೆದಂತಹ ಸ್ಥಳ ಯಾವುದು? 1951ರಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟ ನಡೆದಂತಹ ಸ್ಥಳ ಯಾವುದು? ಉತ್ತರ ನೋಡೋಣ. ದೆಹಲಿಯಲ್ಲಿ 1951ರಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟ ನಡೆದಂತಹ ಸ್ಥಳ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 144ನೇ ಪ್ರಶ್ನೆ, ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ನಿಮಗೆ ಪ್ರತಿನಿತ್ಯ 10 ಪ್ರಶ್ನೋತ್ತರಗಳು ಖಂಡಿತ ಬರ್ತಾ ಇರುತ್ತೆ. ಇಫ್ ಇನ್ ಕೇಸ್ ಒಂದು ದಿನ ಏನಾದರೂ ಅಕಸ್ಮಾತ್ ನಿಮಗೆ ಕ್ಲಾಸ್ ಕೊಡಲಿಕ್ಕೆ ಆಗದೆ ಹೋದರೂ ಕೂಡ ಪರವಾಗಿಲ್ಲ. ನೆಕ್ಸ್ಟ್ ಡೇ ಏನಿರುತ್ತಲ್ವ, ಸೊ ಅವತ್ತು 2 ದಿನದ ಕ್ವಶನ್ಸ್ಗಳನ್ನು ಸಹ 2 ವಿಡಿಯೋಗಳನ್ನು ನಿಮಗೆ ತಲುಪಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನೋಡಿ ಸ್ನೇಹಿತರೆ. ಚಾಲುಕ್ಯರು ಅಂತಕ್ಕಂಥದ್ದು. ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಚಾಲುಕ್ಯರಾಗಿರ್ತಾರೆ, ಗಮನಿಸ್ಕೊತೀರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 145ನೇ ಪ್ರಶ್ನೆ, ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ತರುವಂತಹ ಮಾರುತಗಳು ಯಾವುವು? ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ತರುವ ಮಾರುತಗಳು ಯಾವ್ರಿ? ಉತ್ತರ ನೋಡೋಣ. ಈಶಾನ್ಯ ಮಾರುತಗಳು. ತಮಿಳುನಾಡಿಗೆ ಅತಿ ಹೆಚ್ಚಿನ ಮಳೆಯನ್ನು ತರುವ ಮಾರುತಗಳು ಯಾವ ಅಂತಂದರೆ ಈಶಾನ್ಯ ಮಾರುತಗಳು ಅಂತ ನಾವು ಗಮನಿಸ್ಕೊತೀವಿ ಸ್ನೇಹಿತರೆ. ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪ್ರತಿದಿನ ಅಟ್ಲೀಸ್ಟ್ 1 ಟೈಮ್ ಆದರೂ ಇದನ್ನು ರಿವಿಷನ್ ಮಾಡ್ಕೊಳ್ಳಿ. ಒಂದು ಸಾರಿ ಕೇಳಿರ್ತೀರಲ್ವ ಕ್ಲಾಸು, ಅದಾದ ನಂತರ ಮತ್ತೊಂದು ಸಾರಿ ಇದನ್ನು ಬರೆದು ಕೂಡ ಇಟ್ಕೊಳ್ಬಹುದು. ಇಲ್ಲ ಅಂತಂದರೆ ಈ ವಿಡಿಯೋನ ಮತ್ತೊಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ, ಹೆಚ್ಚು ನೆನ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 146ನೇ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರು? ಎಲ್ಲೋರಾದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರು? ನೆಕ್ಸ್ಟ್ ನಿಮಗೆ HSTR ಆಗಿರ್ಬೋದು, GPSTR ಆಗಿರ್ಬೋದು, PST ಆಗಿರ್ಬೋದು, ಸೊ ಯಾವೆಲ್ಲ ಎಕ್ಸಾಮ್ಸ್ಗಳು ಕಾಲ್ ಆಗುತ್ತಲ್ವಾ, ಸೊ ಅವಾಗ ನಿಮಗೆ ಖಂಡಿತ ಈ ಒಂದು ಜನರಲ್ ನಾಲೆಡ್ಜ್ ಪ್ರಶ್ನೋತ್ತರಗಳು ಖಂಡಿತ ಬೇಕಾಗೇ ಆಗುತ್ತೆ. ಸೊ ಅವಾಗ ಎಲ್ಲಿ ಸಿಗುತ್ತೆ ಏನು ಅಂತ ಸರ್ಚ್ ಮಾಡ್ಕೊತ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಸುಮಾರು ಇವಾಗ ಒಂದು 2 ತಿಂಗಳ ಆಯಿತು ಏನೋ ಮೇ ಬಿ ಅಂತ ಅನ್ಕೊತೀನಿ. ಸೊ ಅವಾಗಲಿಂದ ಕೂಡ ನಾನು ನಿಮಗೆ ಪ್ರತಿನಿತ್ಯ 10 GK ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಿ ನೀವು. ಸೊ ಇವು ಕೂಡ 10 ಪ್ರಶ್ನೆಗಳನ್ನು ಹಿಡಿದು ಟೋಟಲ್ ಆಗಿ ನಾವು 6,500 ಪ್ರಶ್ನೋತ್ತರಗಳನ್ನ ನಮ್ಮ ಬಳಿ ಇಟ್ಕೊಂಡಿದ್ದೀವಿ. ಸೊ ಹಾಗಾದರೆ 6,500 ಪ್ರಶ್ನೋತ್ತರಗಳಲ್ಲಿ ಅಟ್ಲೀಸ್ಟ್ ನಮಗೆ ಅದರಲ್ಲಿ 1-2 ಕಡಿಮೆ ಅಂತಂದ್ರು ಅಷ್ಟು ಕೂಡ ಬರೋದಿಲ್ವ ಸ್ನೇಹಿತರೆ. ಸೊ ಹಾಗಾಗಿ ಯಾವುದೇ ಕ್ಲಾಸನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಬಳಿ ಏನಾದರೂ ಪುಸ್ತಕ ಇದ್ದರೂ ಕೂಡ ಅವುಗಳನ್ನು ಸಹ ಓದ್ತಾ ಬನ್ನಿ. ಸೊ ಎಕ್ಸಾಮ್ ಕಾಲ್ ಆದ ನಂತರನೇ ನಾನು ಓದ್ತೀನಿ, ಆವಾಗಲೇ ನಾನೆಲ್ಲ ಮಾಡ್ತೀನಿ. ಸೊ ಯಾವಾಗ ಕಾಲ್ ಆಗುತ್ತೆ ಏನು ಅಂತ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ಯಾವಾಗಲೂ ನಾನು ಹೇಳೋದು ಒಂದೇ ಮಾತು, ಯಾವಾಗಲೂ ನೀವು ರೆಡಿ ಆಗಿರಬೇಕು. ಹಿಂದೆ ನಾಳೆ ಕರೆದ್ರೂ ಕೂಡ ನೀವು ಹೋಗಿ ಬರೆಯೋ ಥರ ಪ್ರಿಪೇರ್ ಆಗಿರಬೇಕು ಅಷ್ಟೇ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರು? ಉತ್ತರ ನೋಡೋಣ. 1ನೇ ಕೃಷ್ಣ ರಾಷ್ಟ್ರಕೂಟರ ಅರಸ. ಯಾರು? 1ನೇ ಕೃಷ್ಣ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರಾಗಿರ್ತಾರೆ.
ಮುಂದಿನ ಪ್ರಶ್ನೆ 147ನೇ ಪ್ರಶ್ನೆ. ಭಗತ್ ಸಿಂಗ್ ಜನಿಸಿದಂತಹ ವರ್ಷ ಯಾವುದು? ಭಗತ್ ಸಿಂಗ್ ಜನಿಸಿದ ವರ್ಷ ಯಾವುದು? ಉತ್ತರ ಸೆಪ್ಟೆಂಬರ್ 27, 1907ರಲ್ಲಿ ಭಗತ್ ಸಿಂಗ್ ಜನಿಸಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ 148ನೇ ಪ್ರಶ್ನೆ. ಚೆನಾಬ್ ಯಾವ ನದಿಯ ಉಪನದಿಯಾಗಿರುತ್ತೆ? ಸ್ನೇಹಿತರೆ, ನದಿಗಳು ಅದರ ಉಪನದಿಗಳ ಬಗ್ಗೆನೂ ನೀವು ತಿಳ್ಕೊಂಡಿರಬೇಕು. ಸೊ ಇವು ಕೂಡ ಪ್ರಶ್ನೆಗಳಾಗ್ತಾ ಇರುತ್ತೆ. ಆನಂತರ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು, ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವು, ಓಕೆ, ಇವೆಲ್ಲವನ್ನು ಕೂಡ ನೀವು ಸಾಧ್ಯ ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದರೆ ಚೆನಾಬ್ ನದಿಯ ಉಪನದಿ ಯಾವುದ್ರಿ? ಇಂಡಸ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 149ನೇ ಪ್ರಶ್ನೆ. BC ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? BC ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಉತ್ತರ ನೋಡೋಣ. ಔಷಧ ಕ್ಷೇತ್ರದಲ್ಲಿ. ನೆಕ್ಸ್ಟ್, ಇಂದಿನ ಕ್ಲಾಸ್ನ ಕೊನೆಯ ಪ್ರಶ್ನೆ 150ನೇ ಪ್ರಶ್ನೆ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ನೋಡೋಣ ಸ್ನೇಹಿತರೆ. ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಸರ್ವೇಸಾಮಾನ್ಯರಿಗೆ ಗೊತ್ತಿರಬಹುದು ಅಂತ ಅನ್ಕೊತೀನಿ. ಗೊತ್ತಿಲ್ಲದವ್ರಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ಐ ಥಿಂಕ್ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ, ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಸಾಧ್ಯ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.